ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಸಂವಿಧಾನದ ಭಾಗ 2 ಅದರಲ್ಲಿ ವಿಧಿ 5ರಿಂದ 11 ಬಗ್ಗೆ ಚರ್ಚೆ ಮಾಡಿವಿ. ಅಂದರೆ ಭಾರತದಲ್ಲಿ 1950 ಜನವರಿ 26ರಂದು 1950 ಜನವರಿ 26ರಂದು ಯಾರು ಭಾರತದ ನಾಗರಿಕರಾಗಿರ್ತಾರೋ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿರ್ತಕ್ಕಂಥ ವಿಧಿಗಳಿವು. ಅವುಗಳ ಬಗ್ಗೆ ನಾವು ತಿಳ್ಕೊಂಡಿವಿ. ಹಾಗೆ ವಿಧಿ 11 ಏನು ಮಾಡ್ತೈತಿ ಅಂತಂದ್ರೆ ಸಂಸತ್ತಿಗೆ ಅಧಿಕಾರ ಕೊಡ್ತೈತಿ. ಏನಪ್ಪ ಅಂತಂದ್ರೆ ಅಧಿಕಾರ ಭಾರತದ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ಕೊಡ್ತೈತಿ. ಯಾವುದು? ವಿಧಿ 11. ಈ ವಿಧಿ 11 ಬಳಕೆ ಮಾಡಿಕೊಂಡಿರ್ತಕ್ಕಂಥ ಭಾರತ ಸರ್ಕಾರ ಅಥವಾ ಸಂಸತ್ತು ಮುಂದೆ ಉದ್ಭವವಾಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ 1955ರಲ್ಲಿ ಭಾರತದ ಪೌರತ್ವ ಕಾಯ್ದೆ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತೊಗೊಂಬತ್ತು. ಭಾರತದ ಪೌರತ್ವ ಕಾಯ್ದೆ, ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್ 1955, ಇಂಡಿಯನ್ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಈ ಕಾಯ್ದೆಯನ್ನು ಜಾರಿಗೆ ತೊಗೊಂಬಂತು. ಹಾಗಾದ್ರೆ ಈ ಕಾಯ್ದೆ ಉದ್ಭವಿಸಿರ್ತಕ್ಕಂಥ ಸಮಸ್ಯೆಗಳೇನೇನು, ಈ ಕಾಯ್ದೆಯನ್ನು ಜಾರಿಗೆ ತೊಗೊಂಬರ ಕಾರಣ ಏನು, ಆಮೇಲೆ ಈ ಕಾಯ್ದೆ ಯಾವ್ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಹಾರವನ್ನು ನೀಡ್ತೈತಿ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಒಂದೊಂದಾಗಿ ನೋಡೋಣ ಬರ್ರಿ. ಈ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಜಾರಿಗೆ ತೊಗೊಂಬರಲು ಕಾರಣ ಏನು ಅಂತೇಳಿ ನೋಡೋದಾದರೆ, ವಾಟ್ ಈಸ್ ದ ರೀಸನ್ ಟು ಬ್ರಿಂಗ್ ದಿ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಅಂತೇಳಿ ವಿಚಾರ ಮಾಡೋದಾದರೆ ಏನಾಗಿತ್ತು ಅಂತಂದರೆ, ಕಲಂ 5ರಿಂದ 9 ಏನು ಮಾಡಿತ್ತು ಅಂತಂದರೆ, ಭಾರತಕ್ಕೆ ಸಂವಿಧಾನ ಜಾರಿಯಾಗುವ ಸಂದರ್ಭದಲ್ಲಿ ಅಥವಾ ಸಮಯದಲ್ಲಿ ಭಾರತದ ನಾಗರಿಕರು ಯಾರು ಮತ್ತು ನಾಗರಿಕರು ಯಾರಲ್ಲ ಅನ್ನೋದನ್ನು ಅಷ್ಟೇ ಹೇಳ್ತು. ನಾಗರಿಕರು ಯಾರು ಮತ್ತು ಯಾರು ನಾಗರಿಕರು ಅಲ್ಲ ಅನ್ನೋದನ್ನು ಅಷ್ಟೇ ಡಿಫೈನ್ ಮಾಡಿತ್ತು. ಹೊರತಾಗಿ 1950 ಜನವರಿಯ ನಂತರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ವಶಪಡಿಸಿಕೊಂಡ ಭೂಭಾಗದ ವ್ಯಕ್ತಿಗಳ ಪೌರತ್ವ ಅಥವಾ ರಕ್ತ ಸಂಬಂಧದ ಮೂಲಕ ಎಲ್ಲೋ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಪೌರತ್ವ, ಭಾರತದ ಪೌರತ್ವ ಏನಾಕೈತಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಲಿಲ್ಲ. ಯಾವುದು? ಭಾಗ 2ರಲ್ಲಿರ್ತಕ್ಕಂಥ ವಿಧಿ 5ರಿಂದ 9ರವರೆಗಿನ ಕಲಂಗಳಲ್ಲಿ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರ ಕಾಣಲಿಲ್ಲ. ಅದಕ್ಕೆ ಏನು ಮಾಡಿದ್ರು ಅಂತಂದರೆ, ಆರ್ಟಿಕಲ್ 11 ಸಂಸತ್ತಿಗೆ ಅಧಿಕಾರವನ್ನು ನೀಡಿತ್ತು. ಆ ಅಧಿಕಾರ ಯಾವುದಪ್ಪ ಅಂತಂದ್ರೆ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರ. ಆ ಅಧಿಕಾರವನ್ನು ಬಳಸಿಕೊಂಡಿರ್ತಕ್ಕಂಥ ಸರ್ಕಾರ ಏನು ಮಾಡಿತು ಅಂತಂದರೆ ಒಂದು ಕಾನೂನನ್ನು ಜಾರಿಗೆ ತಂಬತ್ತು. ಆ ಕಾನೂನೇ 1955ರ ಸಿಟಿಜನ್ಶಿಪ್ ಆ್ಯಕ್ಟ್. ಈ ಕಾನೂನು ಯಾವೆಲ್ಲ ವಿಷಯಗಳ ಬಗ್ಗೆ ಪರಿಹಾರವನ್ನು ನೀಡಿತು ಅಂತೇಳಿ ನೋಡೋದಾದರೆ, 1950 ಜನವರಿ 26ರ ನಂತರ ಭಾರತದ ಪೌರತ್ವವನ್ನು ಪಡೆಯುವುದು ಹೇಗೆ, ಪಡೆಯುವುದು ಮತ್ತು ಕಳೆದುಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತೈತಿ. ಭಾಳ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೈತಿ 1955ರ ಕಾಯ್ದೆ. ಹಾಗಾದ್ರೆ ಭಾರತದ ಪೌರತ್ವವನ್ನು ಪಡೆಯುವ ವಿಧಾನಗಳು ಎಷ್ಟದಾವು ಅಂತಂದ್ರೆ, 5 ವಿಧಾನಗಳ ಮೂಲಕ ಭಾರತದ ಪೌರತ್ವವನ್ನು ಪಡೆಯಬಹುದು. 5 ವಿಧಾನಗಳದಾವು ಭಾರತದ ಪೌರತ್ವವನ್ನು ಪಡೆಯುವುದರ ಬಗ್ಗೆ. ಎಲ್ಲಿ? 1955ರ ಕಾಯ್ದೆಯಲ್ಲಿ ವಿವರಿಸಿದ್ದಾರೆ. 5 ವಿಧಾನಗಳ ಬಗ್ಗೆ ವಿವರಿಸಿದ್ದಾರೆ. ಅವು ಯಾವ್ಯಾವು ಅಂತೇಳಿ ನೋಡೋದಾದರೆ, ಒಂದನೇದು ಜನನದ ಮೂಲಕ ಬೈ ಬರ್ತ್. ಎರಡನೇದು ರಕ್ತ ಸಂಬಂಧದ ಮೂಲಕ ಬೈ ಡಿಸೆಂಟ್. ಮೂರನೇದು ನೋಂದಣಿಯ ಮೂಲಕ ಬೈ ರಿಜಿಸ್ಟ್ರೇಷನ್. ನಾಲ್ಕನೇದು ದೇಶೀಕರಣದ ಮೂಲಕ ಅದನ್ನ ಇಂಗ್ಲೀಷ್ನಾಗ ಏನಂತಾರೆ, ಬೈ ನ್ಯಾಚುರಲೈಜೇಷನ್ ಅಂತ. ಇನ್ನು 5ನೇದೊಂದು ವಿಧಾನ ಐತಿ, ಬೈ ಅಕ್ವೈರಿಂಗ್ ದಿ ಟೆರಿಟರಿ, ಅಂದರೆ ಭೂಭಾಗವನ್ನು ವಶಪಡಿಸಿಕೊಳ್ಳುವ ಮೂಲಕ ಬೈ ಅಕ್ವೈರಿಂಗ್ ಟೆರಿಟರಿ. ಈ 5 ವಿಧಾನಗಳನ್ನು ಎಲ್ಲಿ ಭಾರತದ ಪೌರತ್ವ ಕಾಯ್ದೆ 1955ರಲ್ಲಿ ಬರೆದಾರೆ. ಅದಕ್ಕೆ 1 by 1 ನೋಡೋಣ. ಮೊದಲಿಗೆ ಜನನದ ಮೂಲಕ ಬೈ ಬರ್ತ್ ಮೂಲಕ ಯಾರು ಭಾರತದ ನಾಗರಿಕರಾಗ್ತಾರೋ ಅನ್ನೋದನ್ನು ನೋಡೋದಾದರೆ, ಸಂವಿಧಾನ ಜಾರಿಯಾದ ನಂತರ 26/1/1950ರ ನಂತರ ಯಾರು ಭಾರತದಲ್ಲಿ ಜನಿಸಿರುವರೋ ಅವರೆಲ್ಲ ಭಾರತದ ನಾಗರಿಕರು. ಎಲ್ಲಿತನ ಅಂತಂದ್ರೆ 1 ಜುಲೈ 1987ರ ಮಧ್ಯದವರೆಗೂ. ಅಂದ್ರೆ
26/1/1950ರಿಂದ 1 ಜುಲೈ 1987 ಮಧ್ಯದಲ್ಲಿ ಭಾರತದಲ್ಲಿ ಯಾರ್ಯಾರು ಜನಿಸಿರೋ ಅವರೆಲ್ಲ ಭಾರತೀಯ ನಾಗರಿಕರು, ಇರ್ರಿಸ್ಪೆಕ್ಟಿವ್ ಆಫ್ ದೇರ್ ನ್ಯಾಷನಾಲಿಟಿ, ಅವರ ರಾಷ್ಟ್ರೀಯತೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಯಾರು ಭಾರತದಲ್ಲಿ ಜನಿಸಿರುವರೋ ಅವರೆಲ್ಲರೂ ಭಾರತದ ನಾಗರಿಕರು ಅಂತ ಕೇಳ್ತಾರೆ. ಇದನ್ನು ಜಸ್ ಐಲಿ ಅಂತೇಳಿ ಒಂದು ಸಿಸ್ಟಮ್ ಬರ್ತೈತಿ. ಅದು ಜಸ್ ಐಲಿ ಅಂದರೆ ಮಣ್ಣಿನ ಸಿದ್ಧಾಂತ. ಯಾರು ನಮ್ಮ ಜಾಗದೊಳಗೆ ಹುಟ್ಟಿರಲ್ಲ ಅವರೆಲ್ಲರೂ ಈ ಸಿದ್ಧಾಂತದ ಪ್ರಕಾರ ಭಾರತದ ನಾಗರಿಕರಾಕರು. ಭಾರತದಲ್ಲಿ ಯಾವಾಗಪ್ಪ ಅಂತಂದ್ರೆ 26/1/1950ರಿಂದ ಜುಲೈ 1/1987 ಮಧ್ಯದಲ್ಲಿ ಜನಿಸಿರುವವರೆಲ್ಲರೂ ಇರ್ರಿಸ್ಪೆಕ್ಟಿವ್ ಆಫ್ ದೇರ್ ನ್ಯಾಷನಾಲಿಟಿ ಅಂತಂದ್ರೆ ಅವರ ತಂದೆ ತಾಯಿಯರು ಅಮೇರಿಕಾದವರಾಗಿದ್ದು ಭಾರತಕ್ಕೆ ಯಾವುದೋ ಒಂದು ಕೆಲಸದ ಮೇಲೆ ಬಂದಾಗ ಅವರು ಭಾರತದಲ್ಲಿ ಮಗುವಿಗೆ ಜನ್ಮ ನೀಡಿದರೆ ಆ ಮಗು ಕೂಡ ಭಾರತದ ನಾಗರಿಕನಾಗ್ತಾನೆ. ಇರ್ರಿಸ್ಪೆಕ್ಟಿವ್ ಆಫ್ ದೇರ್ ಪೇರೆಂಟ್ಸ್ ನ್ಯಾಷನಾಲಿಟಿ, ಇವರ ತಂದೆ ತಾಯಿಯ ರಾಷ್ಟ್ರೀಯತೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ. ಯಾಕಪ್ಪ ಅಂತಂದರೆ ಜಸ್ ಐಲಿ ಸಿದ್ಧಾಂತದ ಪ್ರಕಾರ ಏನು ಮಗು ಭಾರತದ ಮಣ್ಣಿನೊಳಗೆ ಜನಿಸಿತ್ತು ಅಂತಂದರೆ ಆ ಮಗು ಭಾರತದ ನಾಗರಿಕತ್ವವನ್ನು ಪಡ್ಕೊತೈತಿ. ಎಲ್ಲಿಂದ ಎಲ್ಲಿ ತನಕ ಅಂತಂದರೆ 26/1/1950ರಿಂದ 1 ಜುಲೈ 1987 ಅಂದ್ರೆ 1 ಜುಲೈ 1987 ಒಂದು ಅಮೆಂಡ್ಮೆಂಟ್ ಆಕೈತಿ. ಆ ಅಮೆಂಡ್ಮೆಂಟದ ನಂತರ ಪರಿಸ್ಥಿತಿ ಬದಲಾವಣೆ ಆಕೈತಿ. ಅದು ಏನು ಅಂತೇಳಿ ನೋಡೋದಾದ್ರೆ ಏನಪ್ಪ ಅಂತಂದ್ರೆ 1 ಜುಲೈ 1987 ಒಂದು ಅಮೆಂಡ್ಮೆಂಟ್ ಆಕೈತಿ. ಅದೇನಪ್ಪ ಅಂತಂದ್ರೆ ಭಾರತದ ಮಣ್ಣಿನೊಳಗೆ ಜನಿಸಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಭಾರತದವರೇ ಆಗ್ತಾರೆ. ಎಲ್ಲಿವರೆಗೂ ಅಂತಂದರೆ 1 ಜುಲೈ 1987 ನಂತರ ಏನಾಕೈತಿ ಅಂತಂದರೆ 1 ಜುಲೈ 1987ರಿಂದ ಮತ್ತೊಂದು ಅಮೆಂಡ್ಮೆಂಟ್ ಬರ್ತೈತಿ. ಡಿಸೆಂಬರ್ 3, 2004 ಒಂದು ಅಮೆಂಡ್ಮೆಂಟ್ ಬರ್ತೈತೆ. ಅಲ್ಲಿವರೆಗೂ ಯಾರು ಭಾರತದಲ್ಲಿ ಜನಿಸಿರ್ತಾರೋ ಅವರೆಲ್ಲ ಭಾರತದ ಪ್ರಜೆಗಳೇ ಆಗ್ತಾರೆ. ಆದರೆ ಅವರ ತಂದೆ ತಾಯಿಯರಲ್ಲಿ ಒಬ್ಬರು ಭಾರತದ ಪ್ರಜೆಯಾಗಿರಬೇಕು, ಭಾರತದ ನಾಗರಿಕತ್ವವನ್ನು ಹೊಂದಿದ್ದರೆ ಮಾತ್ರ. ಅಂದರೆ 1 ಜುಲೈ 1987ರಿಂದ ಡಿಸೆಂಬರ್ 3 ಏನು ಕಂಡೀಷನ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಹುಟ್ಟಿದ ಮಗುವಿನ ತಂದೆ ತಾಯಿಯರಲ್ಲಿ ಒಬ್ಬರು ಭಾರತದ ಪ್ರಜೆ ಆಗಿದ್ರೆ ಮಾತ್ರ ಆ ಮಗುವಿಗೆ ಭಾರತದ ಪೌರತ್ವ ಸಿಗ್ತೈತಿ, ಇಲ್ಲಾಂದರೆ ಇಲ್ಲ. ಈ ಕಂಡೀಷನ್ ಸ್ಟಾರ್ಟ್ ಆಯಿತು 1 ಜುಲೈ 1987. ಯಾಕೆ ಈ ಕಾಯ್ದೆಯನ್ನು ಇಲ್ಲಿ ತಿದ್ದುಪಡಿ ಮಾಡಿದ್ರು ಅಂತಂದರೆ ಏನಾಗಿತ್ತು ಅಂತಂದರೆ ಅಕ್ರಮ ಒಳ ನುಸುಳುಕೋರರ ಸಂಖ್ಯೆ ಜಾಸ್ತಿ ಆಗಿತ್ತು. ಎಲ್ಲಿಡ್ದ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರ ಸಂಖ್ಯೆ ಜಾಸ್ತಿ ಆಗಿತ್ತು. ಜೊತೆಗೆ ಆಸಾಂ ಒಪ್ಪಂದ ಕೂಡ ಆಗಿತ್ತು. ಈ ಒಪ್ಪಂದದ ಪರಿಣಾಮವಾಗಿ ಏನಾಗೈತಿ ಅಂತಂದರೆ ಇಲ್ಲಿ ಅಮೆಂಡ್ಮೆಂಟನ್ನು ಮಾಡ್ತಾರೆ. ಯಾವುದು ಬೇಸಿಕ್ ಕಾನೂನು, ಸಿಟಿಜನ್ಶಿಪ್ ಆ್ಯಕ್ಟ್ 1955, ಇದು ಬೇಸಿಕ್ ಕಾನೂನು ಅಂತ ಕರೀತಾರೆ, ಬೇಸಿಕ್ ಲಾ. ಇದಕ್ಕೆ ತಿದ್ದುಪಡಿ ತೊಗೊಂಬರ್ತಾರೆ. ಏನಂತೇಳಿ 1 ಜುಲೈ 1987ರಿಂದ ಈ ಮಗು ಏನಾದರೂ ಭಾರತದಲ್ಲಿ ಜನಿಸಿತು ಅಂತಂದರೆ ಅವರ ತಂದೆ ಅಥವಾ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಭಾರತೀಯ ನಾಗರಿಕತ್ವವನ್ನು ಪಡೆದಿರಬೇಕು, ಇಲ್ಲಾಂದರೆ ಇಲ್ಲ ಅಂತೇಳಿ. ಇಬ್ಬರು ನಾಗರಿಕತ್ವವನ್ನು ಪಡೆದಿದ್ರೆ ವೆಲ್ ಆ್ಯಂಡ್ ಗುಡ್. ಅಥವಾ ಭಾರತದ ನಾಗರಿಕರೇ ಭಾರತದಲ್ಲಿ ಮಗುವಿಗೆ ಜನ್ಮ ನೀಡಿದ್ರು ಅಂತಂದರೆ ಆ ಮಗು ಭಾರತದ ನಾಗರಿಕತ್ವವನ್ನು ಪಡೆದೈತಿ ಬೈ ವೇ ಆಫ್ ಬರ್ತ್. ಅಥವಾ ಅವರ ತಂದೆ ಅಥವಾ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಭಾರತೀಯರಾಗಿದ್ದರು ಅಂತಂದ್ರೆ ಆ ಮಗುವಿಗೆ ಭಾರತದ ನಾಗರಿಕತ್ವ ಸಿಗ್ತೈತಿ. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಈಗ ಯಾರೋ ಅವಿನಾಶ್ ಅಂತ ಉದಾಹರಣೆ ಮೂಲಕ ನಿಮಗೆ ವಿವರಿಸೋದಾದರೆ ಅಮೆರಿಕಾದ ಒಬ್ಬ ಹುಡುಗಿ, ಆಕೆ ಹೆಸರು ಜೂಲಿ ಅಂತೇಳಿ ಅಂದ್ಕೊಳ್ಳೋಣ. ಈಕೆ 1 ಜುಲೈ 1987 ನಂತರ 1 ಜುಲೈ 1987 ನಂತರ ಓದಾಕತ್ತೇಳಿ ಆಕೆ ಭಾರತಕ್ಕೆ ಬಂದಿರ್ತಾಳೆ. ಆಕೆಗೆ ಅವಿನಾಶ್ ಅಂತಕ್ಕಂಥ ಹುಡುಗನ ಜೊತೆ ಮದುವೆ ಆಕೈತಿ. ಲವ್ ಮಾಡಿ ಮದುವೆ ಆಗ್ತಾರೆ. ಅವಿನಾಶ ಭಾರತದ ವ್ಯಕ್ತಿ, ಇವನು ಭಾರತದ ನಾಗರಿಕತ್ವವನ್ನು ಪಡೆದಿರ್ತಾನೆ, ನಾಗರಿಕನಾಗಿರ್ತಾನೆ. ಜೂಲಿ ಅಮೆರಿಕಾದಕ್ಕೆ, ಆಕೆಗೆ ಅಮೆರಿಕದ ನಾಗರಿಕತ್ವ ಇರ್ತೈತಿ. ಆಕೆ ವೀಸಾ ಮೇಲೆ ಭಾರತಕ್ಕೆ ಬಂದಿರ್ತಾಳೆ. ಆವಾಗ ಅವಿನಾಶನ ಜೊತೆ ಲವಾಗಿ ಅವ್ರಿಗೊಂದು ಮಗು ಇರ್ತೈತಿ. ಆ ಮಗು ಕೂಡ ಭಾರತದ ನಾಗರಿಕತ್ವವನ್ನು ಪಡಿತೈತಿ. ಯಾಕಂತಂದರೆ ಅವರ ತಂದೆ ಭಾರತದ ನಾಗರಿಕನಾಗಿರ್ತಾನೆ. ಇದಿಷ್ಟು ಕಂಡೀಷನ್, ಹೈಪೋಥೆಟಿಕಲ್ ಕಂಡೀಷನ್ ಮೂಲಕ ಎಕ್ಸ್ಪ್ಲೇನ್ ಮಾಡೋದಾದರೆ ಹಿಂಗಿದೆ. 1 ಜುಲೈ 1987ರಿಂದ ಇದು ಎಲ್ಲಿಯವರೆಗೂ ಅಂತಂದರೆ 3 ಡಿಸೆಂಬರ್ 2004 ಈ ಕಂಡೀಷನ್ ಇದೆ. ಮತ್ತು 2004 ನಂತರ ಮತ್ತೊಂದು ಅಮೆಂಡ್ಮೆಂಟ್ ಆಗುತ್ತೆ. 2004 ಮತ್ತೊಂದು ಅಮೆಂಡ್ಮೆಂಟ್ ಆಗುತ್ತೆ. 2003 ಅಮೆಂಡ್ಮೆಂಟ್ ಆಗುತ್ತೆ. 2004 ಜಾರಿಗೆ ಬರ್ತೈತೆ. ಅದು ಅಲ್ಲಿ ಏನಾಕೈತಿ ಅನ್ನೋದು ನೋಡೋದಾದರೆ ಡಿಸೆಂಬರ್ 3, 2004 ಸ್ಥಿತಿ ಬದಲಾವಣೆ ಆಕೈತಿ. ಇಲ್ಲಿ ಯಾಕೆ ಅಮೆಂಡ್ಮೆಂಟ್ ಆಕೈತಿ ಅಂತಂದರೆ ಇಲ್ಲಿನೂ ಕೂಡ ಅದೇ ಸಮಸ್ಯೆ. ಯಾಕಂತಂದರೆ ಆಸಾಮದೊಳಗೆ NRC ಆಗಿರ್ತೈತಿ. NRCಯನ್ನು ಮಾಡಬೇಕು ಅಂತೇಳಿ ಆದೇಶ ಆಗಿರ್ತೈತಿ. ಆ NRCಯನ್ನು ಜಾರಿಗೆ ತೊಗೊಂಬರೋ ಸಲುವಾಗಿ ಇಲ್ಲೊಂದು ಅಮೆಂಡ್ಮೆಂಟ್ ಮಾಡ್ತಾರೆ. NRC ಆಗಲಿ, ಆಮೇಲೆ ಅಕ್ರಮ ಒಳನುಸುಳುಗಾರರನ್ನು ಹೊರ ಹಾಕುವ ಸಲುವಾಗಿ ಒಂದು ಅಮೆಂಡ್ಮೆಂಟನ್ನು ಮಾಡ್ಕೋಬೇಕಾಗಿರ್ತೈತಿ. ಅದರ ಸಂಬಂಧ ಈ ಜನನದ ಮೂಲಕ ಅಂತಕ್ಕಂಥ ಈ ಸೆಕ್ಷನ್ 3ಕ್ಕೂ ಕೂಡ ಅಮೆಂಡ್ಮೆಂಟ್ ಮಾಡಬೇಕಾಗೈತಿ. ಅದ ಪರಿಸ್ಥಿತಿ ಒಳಗೆ NDA ಸರ್ಕಾರ ಏನು ಮಾಡ್ತೈತಿ ಅಂತಂದರೆ ಈ ಸಿಟಿಜನ್ಶಿಪ್ ಕಾನೂನಿಗೆ ಅಮೆಂಡ್ಮೆಂಟ್ ತೊಗೊಂಬರ್ತೈತಿ. ಅದು ಜಾರಿ ಯಾವಾಗ ಬರ್ತೈತಿ ಅಂತಂದರೆ ಡಿಸೆಂಬರ್ 3, 2004. ಇಲ್ಲಿ ಹಿಡಿದ ಕಂಡೀಷನ್ ಏನಾಕೈತಿ ಅಂತಂದರೆ ಮೊದಲೇನಾಗಿತ್ತು ಅಂದರೆ ತಂದೆ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಭಾರತದ ನಾಗರಿಕರಾಗಿದ್ದರೆ ನಡೀತಿತ್ತು. ಆದರೆ ಈಗ ಹಂಗಾಗಿಲ್ಲ. ತಂದೆ ಮತ್ತು ತಾಯಿಯರಲ್ಲಿ
ಒಬ್ಬರು ಭಾರತದ ನಾಗರಿಕರಾಗಿರಬೇಕು, ಅಟ್ಲೀಸ್ಟ್ ಅತ್ತಿದೆ, ಒಬ್ಬರು ಭಾರತದ ನಾಗರಿಕರಾಗಿರಬೇಕು. ಇನ್ನೊಬ್ಬರು ಅಕ್ರಮ ಒಳನುಸುಳುಗಾರರಾಗಿರಬಾರ್ದು, ಅಕ್ರಮ ವಲಸೆಗಾರರಾಗಿರಬಾರ್ದು, ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿರಬಾರ್ದು. ಐದರ್ ಹಿಸ್ ಪೇರೆಂಟ್ಸ್ ಆರ್ ದಿ ಸಿಟಿಜನ್ ಆಫ್ ಇಂಡಿಯಾ ಆರ್ ಎನಿ ಒನ್ ಆಫ್ ದಿ ಹಿಸ್ ಪೇರೆಂಟ್ ಈಸ್ ಸಿಟಿಜನ್ ಆಫ್ ಇಂಡಿಯಾ ಆ್ಯಂಡ್ ಒನ್ ಆಫ್ ದಿ ಪೇರೆಂಟ್ ಈಸ್ ನಾಟ್ ಅ ಇಲ್ಲಿಗಲ್ ಮೈಗ್ರೆಂಟ್ ಅಂತೇಳಿ ಒಂದು ಕಂಡೀಷನನ್ನು ಹಾಕ್ತಾರೆ ಇಲ್ಲಿ. ಅಂದರೆ ಅಕ್ರಮ ಒಳನುಸುಳುಗಾರರಾಗಿರಬಾರ್ದು ಅಥವಾ ಅಕ್ರಮ ವಲಸಿಗರ ಆಗಿರಬಾರ್ದು ಅಂತೇಳಿ. ಇಲ್ಲಿ ಕಂಡೀಷನ್ ಏನಪ್ಪ ಅಂತಂದ್ರೆ ಕಂಪಲ್ಸರಿ ಭಾರತದ ಪರ್ಮಿಷನನ್ನು ತೊಗೊಂಡು ಒಳಗೆ ಬಂದಿರಬೇಕು ಆ ವ್ಯಕ್ತಿ. ಈಗ ಅದೇ ಕಂಡೀಷನನ್ನು ನೋಡೋಣ. ಈಗ ಆಸಿಫ್ ಅಂತಕ್ಕಂಥ ವ್ಯಕ್ತಿ, ಈ ವ್ಯಕ್ತಿ ಈ ಬಾಂಗ್ಲಾದೇಶದಿಂದ ಓಡಿ ಬಂದಿರತಕ್ಕಂಥ ಅಕ್ರಮ ನುಸುಳುಗಾರರಾಗಿರ್ತಕ್ಕಂಥ ಫರ್ಜಾನಾ ಜೋಡ ಲವ್ ಆಗಿ ಮದುವೆ ಆಕೈತಿ. ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಗ ಅವನು ಭಾರತದ ನಾಗರಿಕನಾಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಫರ್ಜಾನಾ ಅಕ್ರಮ ಒಳನುಸುಳುಗಾರರು. ಯಾಕಂತಂದ್ರೆ ಈಕೆ ಭಾರತದ ಪರ್ಮಿಷನನ್ನು ತೊಗೊಳ್ಳಾರ್ದೇ ಭಾರತದ ಒಳಗಡೆ ಬಂದಿರ್ತಾರೆ. ದೇರ್ ಇಸ್ ನೋ ವ್ಯಾಲಿಡ್ ವೀಸಾ ಫಾರ್ ದಿ ಫರ್ಜಾನಾ. ವ್ಯಾಲಿಡ್ ವೀಸಾ ಇರೋದಿಲ್ಲ, ಭಾರತದ ನಾಗರಿಕರಾಗಿರೋದಿಲ್ಲ, ಮತ್ತು ಭಾರತ ಸರ್ಕಾರದ ಪರ್ಮಿಷನನ್ನು ಪಡಿಲಾರ್ದೇ ಭಾರತದ ಒಳಗೆ ಬಂದಿರತಕ್ಕಂಥ ಫರ್ಜಾನಾ ಭಾರತದ ನಾಗರಿಕರಾಗಿರೋದಿಲ್ಲ. ಅಂದಮೇಲೆ ಆಕೆ ಮಗನೂ ಕೂಡ ಭಾರತದ ನಾಗರಿಕರಾಗೋದಿಲ್ಲ. ಒಂದು ವೇಳೆ ಮಗುಗೆ ಭಾರತದ ನಾಗರಿಕತ್ವವನ್ನು ಕೊಟ್ಟರು ಅಂತಂದ್ರೆ ಮಗುನ ಪಾಲನೆ ಮಾಡುವ ಸಲುವಾಗಿಯೂ ಕೂಡ ಈ ಫರ್ಜಾನಾಗೆ ನಾವೇನು ಮಾಡಬೇಕಾಕೈತಿ ಅಂತಂದರೆ ಪೌರತ್ವವನ್ನು ಕೊಡಬೇಕಾಕೈತಿ. ಒಂದು ವೇಳೆ ಇದೇ ರೀತಿ ಪೌರತ್ವವನ್ನು ಕೊಟ್ಕೊತ ಹೋದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಅಕ್ರಮ ನುಸುಳುಗಾರರು ಕೂಡ ಇದೇ ರೀತಿಯ ಮಾರ್ಗವನ್ನು ಅನುಸರಿಸಿ ಭಾರತದ ಪೌರತ್ವವನ್ನು ಪಡೆಯಲು ಆತುರರಾಗ್ತಾರೋ ಅನ್ನೋ ಒಂದು ಕಾರಣದಿಂದ ಏನು ಮಾಡಿದ್ರು ಅಂದರೆ ಡಿಸೆಂಬರ್ 2004 ಡಿಸೆಂಬರ್ 3ರಿಂದ ಒಂದು ಕಂಡೀಷನನ್ನು ಹಾಕಿದ್ರು. ಭಾರತದ ಪ್ರಜೆ ಆಗಬೇಕು ಅಂತಂದ್ರೆ ತಂದೆ ತಾಯಿಯರಲ್ಲಿ ಒಬ್ಬರಾದರೂ ಭಾರತದ ಪೌರತ್ವವನ್ನು ಪಡೆದಿರಬೇಕು. ಆಮೇಲೆ ಅಟ್ಲೀಸ್ಟ್ ಇನ್ನೊಬ್ರು ಏನಾಗಿರಬೇಕು ಅಂದರೆ ಅಕ್ರಮ ವಲಸೆಗಾರರಾಗಿರಬಾರ್ದು, ಅಕ್ರಮ ಒಳನುಸುಳುಕೋರರಾಗಿರಬಾರ್ದು. ಇದಿಷ್ಟು ಕಂಡೀಷನ್ನು ಎಲ್ಲಿ 1955 ಸಿಟಿಜನ್ಶಿಪ್ ಕಾಯ್ದೆಯಲ್ಲಿ ಸೆಕ್ಷನ್ 3 ಏನು ಹೇಳ್ತೈತಿ ಅಂದರೆ ಜನನದ ಮೂಲಕ ಪೌರತ್ವವನ್ನು ಯಾರ್ಯಾರು ಪಡಿತಾರೆ ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಅದರಲ್ಲಿ ಆಯಾ ಕಾಲಕ್ಕೆ ತಿದ್ದುಪಡಿ ಆದಂಗೆ ಕಂಡೀಷನ್ಗಳು ಚೇಂಜ್ ಆಗುತ್ತಾ ಹೋಗ್ತವೆ. ಏನು ಮೂರು ಟೈಮಿಂಗ್ಸ್ ಬರ್ತವೆ. ಒಂದು 26/1/1950ರಿಂದ 1 ಜುಲೈ 1987, ಆಮೇಲೆ 1 ಜುಲೈ 1987ರಿಂದ ಡಿಸೆಂಬರ್ 3, 2004 ಈ ಕಂಡೀಷನ್ಗಳು ಬರ್ತವೆ. 26/1/1950ರಿಂದ 1 ಜುಲೈ 1987 ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ನ್ಯಾಷನಾಲಿಟಿ ದೋಸ್ ಹೂ ಆರ್ ಬಾರ್ನ್ ಇನ್ ಇಂಡಿಯಾ ದೇ ಆರ್ ದಿ ಸಿಟಿಜನ್ಸ್ ಆಫ್ ದಿ ಇಂಡಿಯಾ ಅಂತೇಳಿ ಕಂಡೀಷನ್ ಇತ್ತು. ಯಾರು ಭಾರತದಲ್ಲಿ ಜನಿಸುತ್ತಾರೋ 26/1/1950ರಿಂದ 1 ಜುಲೈ 1987 ಅವರೆಲ್ಲರೂ ಭಾರತದ ಪೌರರು. ಆಮೇಲೆ 1 ಜುಲೈ 1987ರಿಂದ ಕಂಡೀಷನ್ ಚೇಂಜ್ ಆಕೈತಿ. 1 ಜುಲೈ 1987ರಿಂದ ಡಿಸೆಂಬರ್ 3 ಯಾರಾದರೂ ಭಾರತದಲ್ಲಿ ಜನಿಸಿದರೆ ಅವರ ತಂದೆ ತಾಯಿಯರಲ್ಲಿ ಒಬ್ಬರಾದರೂ ಭಾರತದ ನಾಗರಿಕರಾಗಿರಬೇಕು ಅಂತೇಳಿ ಕಂಡೀಷನ್ ಬಂತು. ಒಬ್ಬರಾದರೂ ಭಾರತದ ನಾಗರಿಕರಾಗಿರಬೇಕು. ದೋಸ್ ಹೂ ಆರ್ ಬಾರ್ನ್ ಇನ್ ಇಂಡಿಯಾ ಆಫ್ಟರ್ ದಿ July 1, 1987 ಐದರ್ ಆಫ್ ಹಿಸ್ ಪೇರೆಂಟ್ಸ್ ಆರ್ ದಿ ಸಿಟಿಜನ್ ಆಫ್ ಇಂಡಿಯಾ ಅಂತೇಳಿ ಆಗಿರಬೇಕು. ಯಾರಾದರೂ ಒಬ್ಬರು ಭಾರತದ ಸಿಟಿಜನ್ ಆಗಿರಲೇಬೇಕು ಅಂತೇಳಿ ಕಂಡೀಷನ್ ಬಂತು. ಆಫ್ಟರ್ ದಿ December 3, 2004 ಕಂಡೀಷನ್ ವಿಲ್ ಬಿ ಚೇಂಜ್ಡ್. ಏನಂತೇಳಿ ಐದರ್ ಆಫ್ ಹಿಸ್ ಪೇರೆಂಟ್ಸ್ ಆರ್ ದಿ ಸಿಟಿಜನ್ ಆಫ್ ಇಂಡಿಯಾ ಆ್ಯಂಡ್ ಒನ್ ಆಫ್ ಹಿಸ್ ಪೇರೆಂಟ್ ನಾಟ್ ಇಲ್ಲಿಗಲ್ ಮೈಗ್ರೆಂಟ್ ಅಂತೇಳಿ ಆಯಿತು. ಅಂತಂದರೆ ಭಾರತದ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಭಾರತದ ನಾಗರಿಕರಾಗ್ತಾರೆ ಯಾವಾಗಪ್ಪ ಅಂತಂದರೆ ಅವರ ತಂದೆ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಭಾರತದ ಪೌರತ್ವವನ್ನು ಹೊಂದಿರಬೇಕು, ಜೊತೆಗೆ ಇನ್ನೊಬ್ಬರು ಇಲ್ಲಿಗಲ್ ಮೈಗ್ರೆಂಟ್ ಆಗಿರಬಾರ್ದು, ಅಕ್ರಮ ವಲಸೆಗಾರರಾಗಿರಬಾರ್ದು ಅನ್ನೋದನ್ನು ಕಂಡೀಷನನ್ನು ಹಾಕಿದರು. ಇದಿಷ್ಟು ಸೆಕ್ಷನ್ 3ರಲ್ಲಿ ಇಲ್ಲಿವರೆಗೂ ಆಗಿರ್ತಕ್ಕಂಥ ಬದಲಾವಣೆ ಮತ್ತು ಸ್ಟಾರ್ಟಿಂಗ್ನಲ್ಲಿ ಏನಿತ್ತು ಕಂಡೀಷನ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿವಿ. ಇದರಲ್ಲಿ ನೀಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸೆಕ್ಷನ್ 4 ಅಂದರೆ ಯಾವುದು 1955 ಕಾಯ್ದೆ ಸೆಕ್ಷನ್ 4 ಏನು ಹೇಳ್ತೈತಿ ಅಂತಂದರೆ ರಕ್ತ ಸಂಬಂಧದ ಮೂಲಕ ಹೇಗೆ ಪೌರತ್ವವನ್ನು ಪಡ್ಕೊಳ್ಬೋದು ಅನ್ನೋದನ್ನು ಹೇಳ್ತೈತಿ. ಆಮೇಲೆ ಅದರಲ್ಲಿ ಏನೇನು ಚೇಂಜಸ್ ಆಗ್ತವೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೂ ಚೆನ್ನಾಗಿ ಹೋದ್ರಿ. ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.